ರೀಸೆಂಟ್ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸುಮಾರು ಸಿನಿಮಾಗಳ ಟ್ರೈಲರ್ಗಳು ಬಂದು ನನಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿ ನಾನು ಸಿನಿಮಾ ನೋಡ್ಲೇಬೇಕು ಅಂತ ಅನ್ಸಿದ್ದು ಟ್ರೈಲರ್ ಯಾವ್ದಪ್ಪ ಅಂದ್ರೆ ಅದು ದಿ ಟಾಸ್ಕ್. ಅದ್ರ ಜೊತೆಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಹಾಗೆ ಫುಲ್ ಮೀಲ್ಸ್, ಹಾಗೆ ಮಾರ್ನಮ್ಮಿ ಮತ್ತೆ ಮಾರುತ, ಈ ಸಿನಿಮಾಗಳ ಟ್ರೈಲರು ಟೀಸರ್ಗಳೆಲ್ಲ ಬಂದಿದ್ದು. ಆದ್ರೆ ನನಗೆ ಐ ವಾಂಟ್ ಟು ಡೆಫಿನೆಟ್ಲಿ ಗಿವ್ ಅ ವಾಚ್ ಫಾರ್ ದಿ ಟಾಸ್ಕ್ ಅಂತ ನನಗೆ ಅನಿಸ್ತು. ಸೊ ನಾನು ದಿ ಟಾಸ್ಕ್ ಸಿನಿಮಾನ ನೋಡಿದೆ. ಏನೇನ್ ಕಷ್ಟ ಆಯ್ತು, ಏನೇನ್ ಇಷ್ಟ ಆಯ್ತು ಅನ್ನೋದು ಎಲ್ಲ ಡಿಸ್ಕಸ್ ಮಾಡೋಣ ಬನ್ನಿ. ಟಾಸ್ಕ್ ಈ ಸಿನಿಮಾನ ಬರೆದು ಡೈರೆಕ್ಟ್ ಮಾಡಿರೋದು ಚೂರಿಕಟ್ಟೆ ಹಾಗೂ ಪೆಂಟಗನ್ ಖ್ಯಾತಿಯ ಡೈರೆಕ್ಟರ್ ರಾಘು ಶಿವಮೊಗ್ಗ ಅವರು. ನಾನು ಕಾಲೇಜ್ ಟೈಮಲ್ಲಿ ಇದ್ದಾಗ ಚೂರಿಕಟ್ಟೆ ಸಿನಿಮಾ ನೋಡಿದ್ದೆ. ಆ ಟೈಮಲ್ಲಿ ಆ ಸಿನಿಮಾ ಯಾವ ತರ ಸೌಂಡ್ ಮಾಡಿತ್ತು ಅಂದ್ರೆ, ಬಟ್ ನಾಟ್ ಬಾಕ್ಸ್ ಆಫೀಸಲ್ಲಿ, ಬಟ್ ಕ್ರಿಟಿಕಲಿ ಅಕ್ಲೈಮ್ಡ್ ಸಿನಿಮಾ ಅಂತ ಈ ಸಿನಿಮಾ ಒಳ್ಳೆ ಒಂದು ಹಿಟ್ ಆಗಿತ್ತು, ಒಂದು ಒಳ್ಳೆ ಕಂಟೆಂಟ್ ಜಾನರ್ ಅಲ್ಲಿ. ಲೈಫಲ್ಲಿ ಎಲ್ರಿಗೂ ಸೆಕೆಂಡ್ ಚಾನ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಆ ಸೆಕೆಂಡ್ ಚಾನ್ಸ್ನ ನಾವು ಯಾವ ತರ ಯೂಸ್ ಮಾಡ್ಕೊಂತೀವಿ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಆ ಒಂದು ಲೈನ್ನ, ಒಂದು ಥಿನ್ ಲೈನ್ ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಅದು ತೋರಿಸಿದ್ದಾರೆ ಅಂದ್ರೆ, ಇದು ಜಸ್ಟ್ ಒಂದು ಥಿನ್ ಲೈನ್. ಹಾಗೆ ಇದರಲ್ಲಿ ಸುಮಾರು ಈ ಕಥೆಗಳಲ್ಲಿ ಲೇಯರ್ಸ್ 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 ಆಗಿ ಸ್ಟೋರಿ ಇದೆ. ಆಗ ಸ್ಟೋರಿನ ನೀವು ಆ ಲೇಯರ್ಸ್ ಪ್ರಕಾರ ನೋಡ್ತಾ ಹೋದ್ರೆ ನಿಮಗೆ ನಿಜವಾಗ್ಲೂ ಸೀಟಿಂದ ಮೇಲೆ ಎದ್ದು ನಿಲ್ಲಕ್ಕೂ ನಿಮ್ಗೆ ಫುರ್ಸೊತ್ತಿರಲ್ಲ. ಆ ತರ ಸ್ಕ್ರೀನ್ ಪ್ಲೇನ ಇವರು ಓಡಿಸಿದ್ದಾರೆ. ಪ್ರತಿ ಒಂದು ಸೀನ್ ಆದ್ಮೇಲೆ ಒಂದು ಬ್ಯಾಂಕ್ ಸೀನ್, ಪ್ರತಿ ಒಂದು ಸೀನ್ ಆದ್ಮೇಲೆ ಒಂದು ಬ್ಯಾಂಕ್ ಸೀನ್. ಹಾಗೆ ಇದರಲ್ಲಿ ಬರುವಂತ ಪ್ರತಿಯೊಬ್ರು ಆರ್ಟಿಸ್ಟ್, ಹೌದು, ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗೂ ದೊಡ್ಡ ದೊಡ್ಡ ಆರ್ಟಿಸ್ಟ್, ಅಂದ್ರೆ ನಾವು ಸ್ಕ್ರೀನ್ ಅಲ್ಲಿ ನೋಡ್ತಿರುವಾಗ ಯಾರ್ ಗುರು ಇವರು ಇಷ್ಟೊಂದು ಬಜೆಟ್ ಹಾಕಿದಾರ ಅಂತ ನಮಗೆ ಫೀಲ್ ಆಗುತ್ತೆ ನಿಜವಾಗ್ಲು. ಯಾಕಪ್ಪ ಅಂದ್ರೆ ಗೋಪಾಲ್ ಕೃಷ್ಣನ್ ದೇಶಪಾಂಡೆ ಆಗಿರ್ಬೋದು, ಅಚ್ಯುತ್ ಕುಮಾರ್ ಆಗಿರ್ಬೋದು, ಬಾಲಾಜಿ ಮನೋಹರ್ ಆಗಿರ್ಬೋದು, ಈ ತರದ ಸುಮಾರು ಥಿಯೇಟರ್ ಆರ್ಟಿಸ್ಟ್ಗಳು ಸುಮಾರು ಜನ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಹಾಗೆ ಇಲ್ಲಿ ಇರುವಂತ ಮೇನ್ ಇಬ್ರು ಲೀಡ್ಗಳಂತೂ ಅವರು ನಿಜವಾಗ್ಲೂ ಹೊಸಬ್ರು ಅಂತ ಫೀಲ್ ಆಗಲ್ಲ. ಫಸ್ಟ್ ಆಫ್ ಆಲ್ ಹೊಸಬ್ರಲ್ಲ. ನೀವು ಭೀಮಾ ನೋಡಿದ್ರೆ ಅದರಲ್ಲಿ MLA ಮಗನ್ ಕ್ಯಾರೆಕ್ಟರ್ ಇವರು ಜೈಸೂರ್ಯ ಅನ್ನೋರು ಮಾಡಿದ್ದಾರೆ. ಹಾಗೆ ಇನ್ನೊಬ್ರು ಕ್ಯಾರೆಕ್ಟರ್ ಇದ್ದಾರೆ, ಅವರು ಪೆಂಟಗನ್ ಅಲ್ಲಿ ನೀವು ನೋಡೇ ಇರ್ತೀರಾ ಅನ್ಕೊಂತೀನಿ. ತನಿಷಾ ಕುಪ್ಪಂಡ ಅವರ ಎಪಿಸೋಡ್ ಅಲ್ಲಿ ಇವರೇ ಅಲ್ಲಿಗೆ ಹೀರೋ. ಇವೆಲ್ಲ ಕ್ಯಾರೆಕ್ಟರ್ ನಡುವೆ ನಿಮ್ಗೆ ಲಾಸ್ಟ್ ಅಲ್ಲಿ ಮನ್ಸಲ್ಲಿ ಉಳಿಯೋದಂತೂ ಒಂದು ಸಪ್ರೇಟ್ ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ನಿಮ್ಗೆ ನಿಜವಾಗ್ಲೂ ಮನ್ಸಲ್ಲಿ ಉಳಿಯುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಆ ಸಿನಿಮಾ ನೋಡಿದ್ಮೇಲೆ ನೀವೇ ನನಗೆ ಹೇಳ್ತೀರಾ. ಟೆಕ್ನಿಕಲಿ ನೋಡ್ಬೇಕಂದ್ರೆ ಈ ಸಿನಿಮಾದ ಸಿನಿಮಾಟೋಗ್ರಫಿ ಹಾಗೆ ಇದರ ಮ್ಯೂಸಿಕ್, ನಿಜವಾಗ್ಲು ಈ ಮ್ಯೂಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ನಮ್ಮ ಜೂಡಾ ಸ್ಯಾಂಡಿ ಅವರು ಬಾರಿಸಿದ್ದಾರೆ. ನಿಜವಾಗ್ಲು ರೀಸೆಂಟ್ ಆಗಿ ಗತವೈಭವ ಸಿನಿಮಾ ಬಂತು, ಅದರಲ್ಲಿ ಅವ್ರ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್. ಹಾಗೆ ನೆಕ್ಸ್ಟ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರ್ತಿದೆ, ಅದರಲ್ಲೂ ಅವರೇ. ರೀಸೆಂಟ್ ಆಗಿ ಅವರು ಕಂಟಿನ್ಯೂಸ್ ಆಗಿ ಅವ್ರ ಪ್ರಾಜೆಕ್ಟ್ಗಳು ರನ್ ಆಗ್ತಾನೆ ಇದೆ. ದಿ ಟಾಸ್ಕ್ ಅಲ್ಲಿ ಅವರು ಡಿಫ್ರೆಂಟ್ ಕೈಂಡ್ ಆಫ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಿನಿಮಾಕ್ಕೆ, ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆ ಆಕ್ಷನ್ ಡೈರೆಕ್ಟರ್ ಯಾರಂದ್ರೆ ಅರ್ಜುನ್ ರಾಜ್ ಅವರು, ಕಾಂತಾರ ಸಿನಿಮಾದ ಆಕ್ಷನ್ ಡೈರೆಕ್ಟರ್. ಈ ಸಿನಿಮಾದ ಆಕ್ಷನ್ಗಳು ಆ ತರನೇ ಮಾಡಿದ್ದಾರೆ. ಬಟ್ ಐ ಡೆಫಿನೆಟ್ಲಿ ನಿಮ್ಗೆ ಒಂದು ಪ್ರಾಮಿಸ್ ಮಾಡ್ತೀನಿ, ನೀವು ಈ ಸಿನಿಮಾನ ನೋಡಿದ್ರೆ ನಿಜವಾಗ್ಲೂ ನೀವು ಒಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಾದ್ರೂ ನೀವು ಮೆನ್ಷನ್ ಮಾಡಿ ಹಾಕ್ತೀರಾ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂದ್ರೆ ನೀವು ಸಿನಿಮಾ ನೋಡಿದ್ಮೇಲೆ ನಾನು ಹೇಳ್ತೀನಿ ಯಾವ ತರ ಇದೆ ಸಿನಿಮಾ ಅಂತ. ನೀವು ನನಗೆ ಕಮೆಂಟ್ ಮಾಡಿ ನೋಡಿದ್ಮೇಲೆ. ಓಕೆ, ಥ್ಯಾಂಕ್ ಯು.